ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮತ್ತೆ ಅದು ಚರ್ಚೆ ಆಗಿದೆ ಅಂತ ಅಲ್ಲ ಕೇಳಿದೆ ನಾನು. ಇದೆ ಅಂದ್ರೆ ಯಾವ ಹಂತದಲ್ಲಿ ಎಲ್ಲಿ ಆಗಿದೆ ಗೊತ್ತಿಲ್ಲ ನಮ್ಗೆ. ಅಲ್ಲಿ ಮಾತಾಡೋದು ಕೇಳ್ತೀವಲ್ಲ, ಈಗ ಪುನರ್ರಚನೆ ಕೇಳಿದ್ರಿ, ಹಂಗೇನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತಾನು ಕೇಳಿದೀನಿ. ಅದೇನು ಅವ್ರಿಗೆ ಬಿಟ್ಟಿದ್ದು, ಅದು ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿ ಒಂದ್ ವೇಳೆ ಅದಿದ್ರೆ ಹೈಕಮಾಂಡ್ ಅವ್ರ ತೀರ್ಮಾನ ತಗೊಳ್ತಾರೆ. ಈಗ ಯಾಕೆ ಚರ್ಚೆ ಆಗ್ತಿದೆ ಅಂತ? ಈಗ ಸೆಷನ್ ಇದೆ, ಮತ್ತೆ ಬಜೆಟ್ ಅಧಿವೇಶನ ಬರುತ್ತೆ. ಈ ಸಂದರ್ಭದಲ್ಲಿ ಸಂಪುಟ ಪುನರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಕೆಲವು ಸಚಿವರನ್ನ ತೆಗೆಯೋದು, ಇವೆಲ್ಲ ಯಾಕೆ ಚರ್ಚೆ? ಇಲ್ಲ, ಕೆಲವರು ಅಲ್ಲಲ್ಲೇ ಮಾತಾಡ್ತಾರೆ. ಅಂದ್ರೆ ಹೈಕಮಾಂಡ್ ನಲ್ಲಿ ಏನ್ ಚರ್ಚೆ ಆಗಿದೆ ಗೊತ್ತಿಲ್ವಲ್ಲ ನಮ್ಗೆ. ಹೈಕಮಾಂಡ್ ನಲ್ಲಿ ಚರ್ಚೆ ಆಗಿರೋದು ಗೊತ್ತಿಲ್ಲ, ಮತ್ತು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅವರೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೇನು ಗೊತ್ತಿಲ್ಲ. ಸಾರ್ವಜನಿಕವಾಗಿ ಚರ್ಚೆ ಆಗುವಂತ ವಿಷಯ ಅಷ್ಟೇ ನಾವು ಮಾತಾಡ್ತಾ ಇದ್ದೀವಿ. ನಮಗೇನು ಅದ್ರ ಬಗ್ಗೆ ನಿಖರವಾದಂತ ಮಾಹಿತಿಗಳು ನಮಗೇನು ಇಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಚರ್ಚೆ ಆಗೋ ಪುನರ್ರಚನೆ ಮಾಡ್ತಾರಂತೆ, ಈಗ ನೀವೇ ಕೇಳಿದ್ರಿ ಪುನರ್ರಚನೆ ಮಾಡ್ತಾರಂತೆ ನಿಜವಾ ಅಂತ, ಹಂಗೆ ಜನ ಕೇಳ್ತಾರೆ. ಅದು ಬಿಟ್ರೆ ಹೈಕಮಾಂಡ್ ನಲ್ಲಿ ಚರ್ಚೆ ಆಗಿದೆಯಾ ಇಲ್ವಾ ಅದು ನಮ್ಗೇನು ಗೊತ್ತಿಲ್ಲ. ಜೆಡಿಎಸ್ ಶಾಸಕರೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಸರ್. ಕಾಂಗ್ರೆಸ್ನವರು ನಮ್ಮನ್ನ ಮುಟ್ಟಕ್ಕಾಗಲ್ಲ, ನಮ್ಮಿಂದ ಯಾರು ಕೂಡ ಬರಲ್ಲ, ಇಲ್ಲ ಯಾರು ಅವ್ರನ್ನ ಕೊಂಡ್ಕೊಳಕ್ ಹೋಗಿಲ್ವಲ್ಲ. ಈಗ ಕೊಂಡ್ಕೊಳಕ್ಕೆ ಹೋಗಿದ್ರೆ ಈಗ ನಾವು ಅಂಗಡಿಗೆ ಹೋಗ್ತೀವಿ, ಇದು ಏನೋ ಒಂದು ವಸ್ತು ಎಷ್ಟು ಇದು ಅಂತೀವಿ, ಬೆಲೆ ಕೇಳ್ತೀವಿ, ಅವರು ಇಲ್ಲ ಇಲ್ಲ ಇದು ಮಾರಾಟಕ್ಕಿಲ್ಲ ಅಂತಾರೆ. ಹಂಗೆ ಇವ್ರು ನಾವೇನು ಯಾರು ಹೋಗಿ ಕೇಳಿಲ್ವಲ್ಲ ಅವ್ರನ್ನ. ಏನೋ ಒಂದು ಪಾಸಿಂಗ್ ರೆಫರೆನ್ಸ್ ಅಲ್ಲೇ ಹೇಳಿದ್ದಾರೆ, ಅದನ್ನೇ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ಸರ್, ಹಾಗೆ ಬೆಳಗಾವಿಯಲ್ಲಿ ಕ್ರೈಮ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ, ಒಟ್ಟು ನರ್ಸ್ ಅಟ್ಯಾಕ್ ಮೇಲೆ ಒಬ್ಬರು ನರ್ಸ್ ಮೇಲೆ ಅಟ್ಯಾಕ್ ಆಗಿದೆ, ಜೊತೆಗೆ ಮೊನ್ನೆ ಒಂದು ಶೂಟ್ಔಟ್ ಕೂಡ ಆಗಿರುತ್ತೆ ನಿನ್ನೆ. ಎಲ್ಲ ಒಂದ್ ಕಡೆ ಬೆಳಗಾವಿಯಲ್ಲಿ ಜಾಸ್ತಿ ಆಗ್ತಿದೆ ಅಂತ. ಆ ರೀತಿ ನಮ್ಗೇನ್ ಮಾಹಿತಿ ಇಲ್ಲ. ಬೆಳಗಾವಿಯಲ್ಲೇ ಜಾಸ್ತಿ ಆಗುತ್ತೆ ಅಂತ ಮಾಹಿತಿ ಇಲ್ಲ. ಕ್ರೈಮ್ ಆದಾಗ ಅದಕ್ಕೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕೋ ತಗೊಳ್ತೀವಿ, ಅದರಲ್ಲಿ ಏನಿಲ್ಲ. ಬಟ್ ಬೆಳಗಾವಿನಲ್ಲೇ ಆಗಿದೆ ಅನ್ನೋದು ಆ ರೀತಿ ಏನು ಮಾಹಿತಿ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.